ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳನ್ನು ಹೇಳುತ್ತಾ ನಾನು ಫಾರೂಕ್ ಸರ್. ಇಂದಿನ ಈ ವಿಡಿಯೋನಲ್ಲಿ ನಾವು ಇನ್ಫಿನಿಟಿ ಕ್ಲಾಸಸ್, ನಮ್ಮ ಚಾನಲ್ ಇನ್ಫಿನಿಟಿ ಕ್ಲಾಸಸ್ SSLC ಮ್ಯಾಥಮೆಟಿಕ್ಸ್ನಲ್ಲಿ ನಿಮ್ಮದು ಫಸ್ಟ್ ಚಾಪ್ಟರ್ ಅಂದರೆ ಘಟಕ 1 ವಾಸ್ತವ ಸಂಖ್ಯೆಗಳ ಬಗ್ಗೆ ಏನಪ್ಪ ಅಂದರೆ ವಾರ್ಷಿಕ ಪರೀಕ್ಷೆ ಸಿದ್ಧತೆಯನ್ನು ಮಾಡೋಣ. ಇಲ್ಲಿ ಈ ವಿಡಿಯೋನಲ್ಲಿ ನಾವು ಏನಪ್ಪ ಅಂದರೆ ಮೊದಲನೇದಾಗಿ ಥಿಯರಿ ಕಾನ್ಸೆಪ್ಟ್ ಅಂದರೆ ಪ್ರತಿಯೊಂದು ಥಿಯರಿ ಏನಪ್ಪ ವಾಸ್ತವ ಸಂಖ್ಯೆಗಳನ್ನು ಯಾವ್ಯಾವ ಸಂಖ್ಯೆಗಳನ್ನು ಬರ್ತವೆ ಆ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡೋಣ ಡಿಟೇಲ್ ಆಗಿ. ಸೊ ಮೊದಲನೇದಾಗಿ ವಾಸ್ತವ ಸಂಖ್ಯೆಗಳು ಎಂದರೆ ನೋಡಲಿ, ವಾಸ್ತವ ಸಂಖ್ಯೆಗಳಂದರೆ ಏನು? ಮೊದಲನೇದಾಗಿ ಹೇಳಬೇಕಾದ್ರೆ ವಾಸ್ತವ ಸಂಖ್ಯೆಗಳಂದರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಸಮೂಹವನ್ನು ಏನಂತ ಹೇಳ್ತೀವಪ್ಪ ಅಂದರೆ ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ. ವಾಸ್ತವ ಸಂಖ್ಯೆಗಳು ಎಲ್ಲಿ ಏನೇನು ಬರ್ತಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆಗಳನ್ನು ಬರ್ತಾವೆ, ಅಭಾಗಲಬ್ಧ ಸಂಖ್ಯೆಗಳನ್ನು ಬರ್ತಾವೆ. ಅದನ್ನೇ ನಾವು ಯಾವ ರೀತಿಯಾಗಿ ವ್ಯಾಖ್ಯಾನಿಸಬಹುದು? ಇದನ್ನು ನಾವು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗಣಗಳ ಸಂಯೋಗ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗಣಗಳ ಸಂಯೋಗವನ್ನು ನಾವು ಏನಂತ ಹೇಳ್ತೀವಪ್ಪ ಅಂದರೆ ವಾಸ್ತವ ಸಂಖ್ಯೆಗಳಂತೇಳಿ ಹೇಳ್ತೀವಿ. ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆ ಎರಡನ್ನೂ ಸೇರಿದರೆ ಏನಾಗ್ತಪ್ಪ ಅಂದರೆ ವಾಸ್ತವ ಸಂಖ್ಯೆಗಳಾಗುತ್ತವೆ ಅಂತೇಳಿ ಹೇಳ್ತೀವಿ. ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನೇನು ಬರ್ತಾವೆ ಇದರಲ್ಲಿ? ಈ ಭಾಗಲಬ್ಧ ಸಂಖ್ಯೆಗಳಲ್ಲಿ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿ ನೋಡಿಲಿ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರುವಂಥ ಸಂಖ್ಯೆಗಳು ಯಾವಪ್ಪ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಬರ್ತವೆ, ಪೂರ್ಣ ಸಂಖ್ಯೆಗಳು ಬರ್ತವೆ ಮತ್ತು ಪೂರ್ಣಾಂಕಗಳು ಬರ್ತವೆ. ಈಗ ಸ್ವಾಭಾವಿಕ ಸಂಖ್ಯೆಗಳು ನಾವು ಇಂಗ್ಲೀಷ್ನಾಗ ನಾವು ಹೇಳ್ತೀವಪ್ಪ ಅಂದರೆ ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ನ್ಯಾಚುರಲ್ ನಂಬರ್ಸ್. ಇಂಗ್ಲೀಷ್ನಲ್ಲೂ ಕೂಡ ನೆನಪಿರಲಿ, ಬಿಕಾಸ್ ಏನಪ್ಪ ಅಂದರೆ ನೀವು ಮುಂದೆ ಸೈನ್ಸ್ ಹಚ್ಚಿದರೆ ಅಲ್ಲಿ ನೀವು ಪೂರ ಇಂಗ್ಲೀಷ್ನಾಗ ಇರ್ತದೆ. ಈ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಏನಪ್ಪ ಅಂದರೆ ನ್ಯಾಚುರಲ್ ನಂಬರ್. ಜಸ್ಟ್ ಹೆಡ್ಡಿಂಗ್ ಅಷ್ಟೇ ನಾನು ಏನು ಮಾಡ್ತೀನಪ್ಪ ಅಂದರೆ ಇಂಗ್ಲೀಷ್ನಲ್ಲಿ ಹೇಳ್ತಿರ್ತೀನಿ ನಿಮ್ಮನ್ನು. ಪೂರ್ಣ ಸಂಖ್ಯೆಗಳು ಅಂದರೆ ಹೋಲ್ ನಂಬರ್ಸ್. ಪೂರ್ಣ ಸಂಖ್ಯೆಗಳು ಅಂದರೆ ಏನಪ್ಪ ಅಂದರೆ ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಪೂರ್ಣಾಂಕಗಳು ಅಂದರೆ ಇಂಟೀಜರ್ಸ್. ಪೂರ್ಣಾಂಕಗಳು ಅಂದ್ರೇನು? ಇಂಟೀಜರ್ಸ್. ಇವೆಲ್ಲ ಏನಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರುವಂಥ ಸಂಖ್ಯೆಗಳು ಯಾವಪ್ಪ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳು. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅಂದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ನ್ಯಾಚುರಲ್ ನಂಬರ್ ಅಂತ ಹೇಳ್ತೀವಿ, ಪೂರ್ಣ ಸಂಖ್ಯೆಗಳನ್ನು ಹೋಲ್ ನಂಬರ್ ಅಂತ ಹೇಳ್ತೀವಿ, ಪೂರ್ಣಾಂಕಗಳನ್ನು ಏನು ಹೇಳ್ತೀವಿ ಅಂದರೆ ಇಂಟೀಜರ್ಸ್ ಅಂತೇಳಿ ಹೇಳ್ತೀವಿ. ಭಾಗಲಬ್ಧ ಸಂಖ್ಯೆ ಎಂದರೇನು? ಹಾಗಾದರೆ ಭಾಗಲಬ್ಧ ಸಂಖ್ಯೆ ಅಂದರೆ ಏನು? ಈಗ ಒಂದು ಕ್ವಶನ್ ನಮ್ಮಲ್ಲಿ ಬರುತ್ತೆ, ಏನಪ್ಪ ಇದು ಭಾಗಲಬ್ಧ ಸಂಖ್ಯೆ ಅಂದರೆ? ಈ ಭಾಗಲಬ್ಧ ಸಂಖ್ಯೆ ಅಂದರೆ PU ಒಂದು ಪೂರ್ಣಾಂಕ ಆಗಿದ್ದು ಮತ್ತು Q ಎನ್ನುವುದು 0 ಇಲ್ಲದ ಅಂದರೆ 0ಗೆ ಸಮ ಇಲ್ಲದಂತಹ ಸಂಖ್ಯೆ ಪೂರ್ಣಾಂಕವಾದಾಗ, ಅಂದರೆ PU ಒಂದು ಪೂರ್ಣಾಂಕ ಆಗಿದ್ದು ಮತ್ತು Q ಎನ್ನುವುದು 0 ಇಲ್ಲದ ಪೂರ್ಣಾಂಕವಾದಾಗ. ನೋಡ್ರಲ್ಲಿ, ಲಿಸನ್ ಕೇರ್ಫುಲಿ, ಲಕ್ಷ್ಯ ಕೊಟ್ಟು ಕೇಳ್ರಲ್ಲಿ. PU ಒಂದು ಪೂರ್ಣಾಂಕ ಆಗಿದ್ದು, P ಏನಪ್ಪ ಅಂದರೆ ಇದು ಒಂದು ಪೂರ್ಣಾಂಕ ಮತ್ತು Q 0 ಇಲ್ಲದ ಪೂರ್ಣಾಂಕವಾದಾಗ ಅಂದರೆ Q ಈಸ್ ನಾಟ್ ಈಕ್ವಲ್ ಟು 0 ಅಂದರೆ P/Q ರೂಪದಲ್ಲಿ ಅಥವಾ P/Q ಅನ್ನು ಭಾಗಲಬ್ಧ ಸಂಖ್ಯೆ ಎನ್ನುವರು. ನಾವು ಯಾವುದೇ ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿದರೆ ಅಂತಹ ಸಂಖ್ಯೆಗಳನ್ನು ನಾವು ಏನಂತೀವಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಯಾವ ಸಂಖ್ಯೆಯನ್ನು ನಾವು P/Q ರೂಪದಲ್ಲಿ ವ್ಯಕ್ತಪಡಿಸ್ತೀವಲ್ಲ ಅಂತಹ ಸಂಖ್ಯೆಗಳನ್ನು ನಾವು ಏನಂತೀವಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆ. P ಮತ್ತು Qಗಳು ಏನಪ್ಪ ಅಂದರೆ ಪೂರ್ಣಾಂಕಗಳಾಗಿರ್ತಾವೆ. Q ಏನಪ್ಪ ಅಂದರೆ 0ಗೆ ಸಮವಾಗಿರೋದಿಲ್ಲ. ಭಾಗಲಬ್ಧ ಸಂಖ್ಯೆಗಳನ್ನು ಏನಪ್ಪ ಅಂದರೆ ನಾವು Q ಅಕ್ಷರದಿಂದ ಸೂಚಿಸ್ತೀವಿ. ರ್ಯಾಷನಲ್ ನಂಬರ್ಸ್ Q. ಎಸ್, ಇಲ್ಲಿ ಇನ್ನೊಂದು ರೀತಿಯಾಗಿ ಹೇಳಬೇಕಾದ್ರೆ ಭಾಗಲಬ್ಧ ಸಂಖ್ಯೆಯು P/Q ರೂಪದಲ್ಲಿರುವ ಒಂದು ಸಂಖ್ಯೆಯಾಗಿದೆ. ಅಂದರೆ ಯಾವುದೇ ಸಂಖ್ಯೆ P/Q ರೂಪದಲ್ಲಿ ಇರುವಂಥ ಸಂಖ್ಯೆ ಆದರೆ ಅಂತಹ ಸಂಖ್ಯೆಗಳನ್ನು ನಾವು ಏನು ತಿಳ್ತೀವಿ ಅಂದರೆ ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀವಿ. ಅಲ್ಲಿ P ಮತ್ತು Q ಏನಪ್ಪ ಅಂದರೆ ಪೂರ್ಣಾಂಕಗಳಾಗಿವೆ ಮತ್ತು Q 0ಗೆ ಸಮನಾಗಿರುವುದಿಲ್ಲ. ಅಂತಹ ಸಂಖ್ಯೆಗಳನ್ನ ನಾವು ಹೇಳ್ತೀವಿ ಅಂದರೆ ಭಾಗಲಬ್ಧ ಸಂಖ್ಯೆ. ಫಾರ್ ಎಕ್ಸಾಂಪಲ್ ಉದಾಹರಣೆಗಳನ್ನ ನಾವು ನೋಡಬೇಕಾದ್ರೆ ಇಲ್ಲಿ ಉದಾಹರಣೆಗಳನ್ನ ಹೇಳಬೇಕಾದ್ರೆ ಈಗ 2 ಬರಿತೀವಿ ನಾವು, 2 ನೆಕ್ಸ್ಟ್ 3/2 ಮೈನಸ್ 5/4 6/7 ಇವೆಲ್ಲ ಏನಪ್ಪ ಅಂದರೆ ಭಾಗಲಬ್ಧ ಸಂಖ್ಯೆಗಳು. ಹೇಗೆ ಬರ್ತಾವಪ್ಪ ಇವು ಭಾಗಲಬ್ಧ ಸಂಖ್ಯೆಗಳು ಅಂದರೆ ಈಗ ಇದು 2 ಐತಿ, ಇದ್ರ ಕೆಳಗಡೆ ಏನು ಇರ್ಲಿಕ್ಕೆ ಏನಪ್ಪ ಅಂದರೆ 1. ಇದು P/Q ರೂಪದಲ್ಲಿ ಅಂದರೆ P ಎಷ್ಟೈತಿ ಇಲ್ಲಿ 2, P ಅಂದರೆ 2, Q ಅಂದರೆ ಏನಷ್ಟು 1. ಇಲ್ಲಿ P ಅಂದರೆ 3, Q ಬೆಲೆ ಎಷ್ಟಾಗ್ತದೆ 2 -5 4
6/7 ಅಂದರೆ ಯಾವುದೇ ಸಂಖ್ಯೆಯನ್ನು ನಾವು p/q ರೂಪದಲ್ಲಿ ವ್ಯಕ್ತಪಡಿಸಿದರೆ ಅಂತಹ ಸಂಖ್ಯೆಗಳು ಏನಪ್ಪ ಅಂತಂದರೆ ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ಇಲ್ಲಿ p ಮತ್ತು q ಗಳು ಏನಪ್ಪ ಅಂದರೆ ಪೂರ್ಣಾಂಕಗಳಾಗಿರ್ತವೆ. q 0ಗೆ ಸಮನಾಗಿರುವುದಿಲ್ಲ. ಅಂತಹ ಸಂಖ್ಯೆಗಳನ್ನು ನಾವು ಹೇಳ್ತೀವಿ ಅಂದರೆ ಭಾಗಲಬ್ಧ ಸಂಖ್ಯೆ ಅಂತೇಳಿ ಹೇಳ್ತೀವಿ. ನೆಕ್ಸ್ಟ್ ಈಗ ಭಾಗಲಬ್ಧ ಸಂಖ್ಯೆಗಳಲ್ಲಿ ಬರುವಂಥ ಸಂಖ್ಯೆಗಳಾದ ಸ್ವಾಭಾವಿಕ ಸಂಖ್ಯೆಗಳೆಂದರೇನು ಮತ್ತು ಪೂರ್ಣ ಸಂಖ್ಯೆ ಎಂದರೇನು, ಪೂರ್ಣಾಂಕಗಳು ಎಂದರೇನು ನೋಡೋಣ. ಎಸ್, ಸ್ವಾಭಾವಿಕ ಸಂಖ್ಯೆಗಳು 0ಯನ್ನು ಹೊರತುಪಡಿಸಿ ಎಣಿಕೆಯ ಸಂಖ್ಯೆಗಳನ್ನು ನಾವು ಏನು ತಿಳ್ಪ ಅಂದರೆ ಸ್ವಾಭಾವಿಕ ಸಂಖ್ಯೆಗಳನ್ನು ಕರಿತೀವಿ. ನಾವು ನೋಡ್ರಿ 0ಯನ್ನು ಹೊರತುಪಡಿಸಿ 0ಯನ್ನು ಹೊರತುಪಡಿಸಿ ಎಣಿಸುವ ಅಂಕಿಗಳನ್ನು ಅಥವಾ ಸಂಖ್ಯೆಗಳನ್ನು ನಾವು ಏನು ತಿಳ್ಪ ಅಂದರೆ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತೀವಿ. ಇದನ್ನೇ ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ಅಂದರೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ನ್ಯಾಚುರಲ್ ನಂಬರ್ಸ್. ಈ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಆಂಗ್ಲ ಭಾಷೆಯ ಅಂದರೆ ಇಂಗ್ಲೀಷ್ ಭಾಷೆಯ ಏನಪ್ಪ ಅಂದರೆ ಕ್ಯಾಪಿಟಲ್ ಎನ್ ಇಂದ ಸೂಚಿಸುತ್ತೇವೆ. n = 1 2 3 4 5 6 7 8 9 10 ಆ್ಯಂಡ್ ಸೋ ಆನ್ ಕಂಟಿನ್ಯೂ ಅಂತ ಹೇಳ್ತೀವಿ. ಈ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಆಂಗ್ಲ ಭಾಷೆಯ ಇಂಗ್ಲೀಷ್ ಭಾಷೆಯ ಕ್ಯಾಪಿಟಲ್ ಎನ್ ಇಂದ ನಾವು ಏನಪ್ಪ ಅಂದರೆ ಸೂಚಿಸುತ್ತೇವೆ. ಇಲ್ಲಿ 1 2 3 ಎಣಿಕೆಯ ಸಂಖ್ಯೆಗಳು 0ಯನ್ನು ಬಿಟ್ಟು ಅಂದರೆ 1ರಿಂದ ಪ್ರಾರಂಭ ಆಗ್ತದೆ. 1ರಿಂದ ಪ್ರಾರಂಭವಾದಂಥ ಸಂಖ್ಯೆಗಳು ಏನಪ್ಪ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳಿ ನಾವು ಕರಿತೀವಿ. ಈಗ ಇದಾದ ನಂತರ ಪೂರ್ಣ ಸಂಖ್ಯೆಗಳು ಎಂದರೇನು? ಪೂರ್ಣ ಸಂಖ್ಯೆಗಳು, ಇಲ್ಲಿ ಪೂರ್ಣ ಸಂಖ್ಯೆಗಳು ಅಂದರೆ 0ಯಿಂದ ಎಣಿಕೆ ಪ್ರಾರಂಭವಾಗುವ, ನೋಡ್ರಿ 0 ಇಲ್ಲದ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು, 0ಯಿಂದ ಪ್ರಾರಂಭವಾದ ಅಂದ್ರೆ ಏನಪ್ಪ ಅಂದರೆ 0ಯಿಂದ ಪ್ರಾರಂಭವಾಗುವ ಸಂಖ್ಯೆಗಳು, ಎಣಿಕೆ ಪ್ರಾರಂಭವಾಗುವ ಸಂಖ್ಯೆಗಳನ್ನು ಹೇಳ್ತೀವಿ ಪೂರ್ಣ ಸಂಖ್ಯೆಗಳು ಎಂದು ಕರೆಯುತ್ತೇವೆ. ಅವರು ಎನ್ನುವರು ಅಂತ ಹೇಳ್ತೀವಿ. ಅರ್ಥ ಆಯ್ತಾ? 0ಯಿಂದ ನೋಡ್ರಲಿ 0ಯಿಂದ ಪ್ರಾರಂಭವಾಗುವ ಸಂಖ್ಯೆಗಳನ್ನು ನಾವೇನು ಹೇಳ್ತೀವಿ? ಪೂರ್ಣ ಸಂಖ್ಯೆಗಳು ಎನ್ನುವರು. ಈ ಪೂರ್ಣ ಸಂಖ್ಯೆಗಳನ್ನು ಕೂಡ ನಾವು ಏನು ಇಂಗ್ಲೀಷ್ನಾಗ ಏನು ಹೇಳ್ತೀವಿ ಅಂದರೆ ಹೋಲ್ ನಂಬರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಹೋಲ್ ನಂಬರ್ಸ್. ಆಂಗ್ಲ ಭಾಷೆಯಲ್ಲಿ ಇದಕ್ಕೆ ನಾವು ಏನು ಹೇಳ್ತೀವಿ? ಹೋಲ್ ನಂಬರ್ಸ್. ಅಂದರೆ ಇಂಗ್ಲೀಷ್ನಾಗ ಏನು ಹೇಳ್ತೀವಿ? ಪೂರ್ಣ ಸಂಖ್ಯೆಗಳನ್ನು ಹೋಲ್ ನಂಬರ್ಸ್ ಅಂತ ಹೇಳಿ ಹೇಳ್ತೀವಿ. ಈ ಹೋಲ್ ನಂಬರ್ಸ್ ಅಂದರೆ ಪೂರ್ಣ ಸಂಖ್ಯೆಗಳನ್ನು ನಾವು ಏನಪ್ಪ ಅಂದರೆ ಆಂಗ್ಲ ಭಾಷೆಯ ಅಕ್ಷರವಾದ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಕ್ಯಾಪಿಟಲ್ W, ಆಂಗ್ಲ ಭಾಷೆ ಅಕ್ಷರ W = 0 1 2 3 4 5 6 7 8 9 ಆ್ಯಂಡ್ ಸೋ ಆನ್ ಕಂಟಿನ್ಯೂ ಅಂತ ಹೇಳ್ತೀವಿ. ಅಂದರೆ 0ಯಿಂದ ಎಣಿಸುವ ಸಂಖ್ಯೆಗಳು, 0ಯಿಂದ ಎಣಿಕೆ ಪ್ರಾರಂಭವಾಗುವಂಥ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು. ಇದನ್ನು ನಾವು W ಇಂದ ಏನಪ್ಪ ಮಾಡ್ತೀವಿ? ಸೂಚಿಸುತ್ತೇವೆ. ಈಗ ನೆಕ್ಸ್ಟ್ ಏನು ಬರ್ತಪ್ಪ ಅಂದರೆ ಪೂರ್ಣಾಂಕಗಳು. ಲಿಸನ್ ಕೇರ್ಫುಲಿ, ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕಾ? ಬಿಕಾಸ್ ಬೇಸಿಕ್ ಥಿಯರಿ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಬಹಳ ಮುಖ್ಯವಾದದ್ದು. ಯಾಕಂದರೆ ಅದು ಥಿಯರಿ ತಿಳಿದ್ರೇ ನಮ್ಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರ್ತದೆ, ಅಂದರೆ ಲೆಕ್ಕ ಮಾಡಲಿಕ್ಕೆ ಬರ್ತದೆ ಈಸಿಲಿ. ಇಲ್ಲಿ ನೋಡಿ, ಇವಾಗ ಪೂರ್ಣಾಂಕಗಳು ಎಂದರೇನು? ಪೂರ್ಣಾಂಕಗಳು ಧನಾತ್ಮಕ ಅಂದರೆ ಪ್ಲಸ್ ಅಂದರೆ ಪಾಸಿಟಿವ್ ವ್ಯಾಲ್ಯೂ, ಧನಾತ್ಮಕ ಸಂಖ್ಯೆಗಳು, ಋಣಾತ್ಮಕ ಸಂಖ್ಯೆಗಳು ಅಂದರೆ ನೆಗೆಟಿವ್ ವ್ಯಾಲ್ಯೂಸ್. ಧನಾತ್ಮಕ ಅಂದರೆ ಪಾಸಿಟಿವ್ ವ್ಯಾಲ್ಯೂಸ್, ಋಣಾತ್ಮಕ ಅಂದರೆ ನೆಗೆಟಿವ್ ಮತ್ತು ಶೂನ್ಯವನ್ನು ಒಳಗೊಂಡಿರುತ್ತವೆ. ಏನಪ್ಪ ಅಂದರೆ ಈ ಇಂಟೀಜರ್ಸ್ ಅಂದರೆ ಪೂರ್ಣಾಂಕಗಳನ್ನು ನಾವು ಇಂಗ್ಲೀಷ್ನಾಗ ಏನು ಹೇಳ್ತೀವಿ ಅಂದರೆ ಇಂಟೀಜರ್ಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಇಂಟೀಜರ್ಸ್. ಇದನ್ನು ನಾವು ಏನಪ್ಪ ಅಂದರೆ ಝೆಡ್ದಿಂದ ಸೂಚಿಸ್ತೀವಿ. ಇಲ್ಲಿ ಪೂರ್ಣಾಂಕಗಳು ಧನಾತ್ಮಕ ಅಂದರೆ ಪಾಸಿಟಿವ್ ವ್ಯಾಲ್ಯೂಸ್, ಋಣಾತ್ಮಕ ಅಂದರೆ ನೆಗೆಟಿವ್ ಸಂಖ್ಯೆಗಳು ಅಂದರೆ ನೆಗೆಟಿವ್ ವ್ಯಾಲ್ಯೂಸ್ ಮತ್ತು ಶೂನ್ಯವನ್ನು ಒಳಗೊಂಡಿರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ನಂಬರ್ ಲೈನ್ ಅಂತ ಹೇಳಿ ನಾವು ಹೇಳ್ತೀವಿ 0, ಇದು 1, ಇದು 2, 3, 4 ಇದೇ ರೀತಿಯಾಗಿ ಏನಪ್ಪ ಅಂದರೆ ಇನ್ಫೈನೈಟ್ ಅಂದರೆ ಇನ್ಫಿನಿಟಿ ಅಂದರೆ ದೇರ್ ವಿಲ್ ಬಿ ನೋ ಎಂಡ್ ಅಂದ್ರೆ ಅದರ ಕೊನೆ ಇಲ್ಲ, ಅಂತ್ಯಗೊಳ್ಳದ. ಇಲ್ಲಿ 0ನೂ ಇದೆ. ಇಲ್ಲಿ ನೋಡಿ, ಇಲ್ಲಿ 0ಯನ್ನು ಒಳಗೊಂಡಿರುತ್ತದೆ ಮತ್ತು ಏನಪ್ಪ ಅಂದರೆ ಧನಾತ್ಮಕ ಅಂದರೆ ಈ ಸೈಡ್ ಧನಾತ್ಮಕ ಸಂಖ್ಯೆಗಳು, ಇದು ಏನಪ್ಪ ಅಂದರೆ ಋಣಾತ್ಮಕ ಸಂಖ್ಯೆಗಳು. ಇದು 0. ಇದು ಏನಪ್ಪ ಅಂದರೆ ಇದು ಧನಾತ್ಮಕ ಸಂಖ್ಯೆಗಳು. ಇಲ್ಲಿ ನೋಡಿ, ಇದು ರೈಟ್ 0ನಿಂದ ಬಲಭಾಗದಾಗ ಏನಪ್ಪ ಅಂದರೆ ಧನಾತ್ಮಕ ಸಂಖ್ಯೆಗಳು.
ಇಲ್ಲಿ ಝೀರೋದಿಂದ ಲೆಫ್ಟ್ ಸೈಡ್ ಅಂದರೆ ಎಡಬದಿ ಏನಪ್ಪ ಅಂದರೆ ಋಣಾತ್ಮಕ ಸಂಖ್ಯೆಗಳು. ಧನಾತ್ಮಕ ಸಂಖ್ಯೆಗಳು, ಋಣಾತ್ಮಕ ಸಂಖ್ಯೆಗಳು ಮತ್ತು ಸೊನ್ನೆಯನ್ನು ಹೊಂದಿರುವಂಥ ಒಳಗೊಂಡಿರುವಂಥ ಸಂಖ್ಯೆಗಳು ನಾವು ಹೇಳ್ತೀವಿ ಅಂದರೆ ಪೂರ್ಣಾಂಕಗಳು ಅಂತ ಹೇಳ್ತೀವಿ, ಇಂಟೀಜರ್ಸ್ ಅಂತ ಹೇಳ್ತೀವಿ. ಪೂರ್ಣಾಂಕಗಳು ಭಿನ್ನ ರಾಶಿಗಳು ಅಥವಾ ದಶಮಾಂಶಗಳನ್ನು ಒಳಗೊಂಡಿರುವುದಿಲ್ಲ. ರಿಮೆಂಬರ್, ಇದನ್ನು ನೆನಪಿಡುವಂಥ ಅಂಶ. ಪೂರ್ಣಾಂಕಗಳು ಭಿನ್ನ ರಾಶಿ ಅಂದರೆ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ ನಾವು. ಭಿನ್ನ ರಾಶಿ ಅಥವಾ ದಶಮಾಂಶ ಅಂದರೆ ಪಾಯಿಂಟ್ ವ್ಯಾಲ್ಯೂಸ್. ಇದು ಭಿನ್ನ ರಾಶಿ ಅಂದರೆ ಏನಪ್ಪ ಅಂದರೆ 2/3, 4/5, 2, 3 ಅಂಶ, 4, 5 ಅಂಶ, ಇವು ಏನಕ್ಕೆ ಭಿನ್ನ ರಾಶಿ, ಇದನ್ನು ಒಳಗೊಂಡಿರೋದಿಲ್ಲ, ಇದು ಬರಲ್ಲ. ಮತ್ತು ದಶಮಾಂಶಗಳು ಅಂದರೆ 0.2, 0.89 ಇಂತಹ ಅಂಕಿಗಳನ್ನು ಇದು ಒಳಗೊಂಡಿರುವುದಿಲ್ಲ ಅಂತೇಳಿ ಇಲ್ಲಿ ಹೇಳ್ತೀವಿ ನಾವು. ಇಲ್ಲಿ ಸೊನ್ನೆ ಏನಪ್ಪ ಅಂದರೆ ಋಣಾತ್ಮಕ ಪಾಸಿಟಿವ್, ಇಟ್ ಈಸ್ ನೈದರ್ ಎ ಪಾಸಿಟಿವ್ ಇಂಟೀಜರ್ ನಾರ್ ಎ ನೆಗೆಟಿವ್. ಅದರಿಂದ ಏನಪ್ಪ ಅಂದರೆ ಸೊನ್ನೆ ಏನಪ್ಪ ಅಂದರೆ ಇದು ಇಂಟೀಜರಲ್ಲಿ ಬರಲ್ಲ, ಒಳಗೊಂಡಿರುತ್ತದೆ ಅಷ್ಟೇ ಹೇಳ್ತೀವಿ ನಾವು. ಇಲ್ಲಿ 0 ಕೆನಾಟ್ ಬಿ ಎ ಪಾಸಿಟಿವ್ ಆರ್ ನೆಗೆಟಿವ್. 0 ಮುಂದೆ ಏನೇ ಸೈನ್ ಇಡ್ರಿ 0ನೇ ಇರ್ತದೆ. ಇಟ್ ಕೆನಾಟ್ ಬಿ ಚೇಂಜ್, ಅದು ಚೇಂಜ್ ಆಗಲ್ಲ. ಇಲ್ಲಿ ಋಣಾತ್ಮಕ ಸಂಖ್ಯೆ ಅಂದರೆ ನೆಗೆಟಿವ್ ವ್ಯಾಲ್ಯೂಸ್, ಋಣಾತ್ಮಕ ಸಂಖ್ಯೆ ಅಂದರೆ ನೆಗೆಟಿವ್ ವ್ಯಾಲ್ಯೂಸ್, ಧನಾತ್ಮಕ ಸಂಖ್ಯೆಗಳಂದರೆ ಪಾಸಿಟಿವ್ ವ್ಯಾಲ್ಯೂಸ್ ಅಂತೇಳಿ ಹೇಳ್ತೀವಿ. ಇದಾದ ನಂತರ ನೋಡೋಣ ನೆಕ್ಸ್ಟ್ ಏನಪ್ಪ ಇವು ಧನಾತ್ಮಕ ಸಂಖ್ಯೆಗಳು ಅಂದರೆ ಪಾಸಿಟಿವ್ ಇಂಟೀಜರ್ಸ್ ಅಂತ ಹೇಳ್ತೀವಿ ನಾವು. ಏನು ಹೇಳ್ತೀವಿ? ಪಾಸಿಟಿವ್ ಇಂಟೀಜರ್ಸ್. ಧನಾತ್ಮಕ ಸಂಖ್ಯೆಗಳು ಪಾಸಿಟಿವ್ ಇಂಟೀಜರ್ಸ್. ಈ ಪಾಸಿಟಿವ್ ಇಂಟೀಜರ್ಸ್ ಒಂದು ಸಂಖ್ಯೆಯು ಶೂನ್ಯಕ್ಕಿಂತ ಹೆಚ್ಚಿದರೆ ಅಂದರೆ ಶೂನ್ಯಕ್ಕಿಂತ ದೊಡ್ಡದು, ಶೂನ್ಯಕ್ಕಿಂತ ಹೆಚ್ಚಿದ್ದರೆ ಅದು ಧನಾತ್ಮಕ ಸಂಖ್ಯೆಯಾಗುತ್ತದೆ. ಉದಾಹರಣೆ ಇಲ್ಲಪ್ಪ, ಆಗಲೇ ನಾನು ಒಂದು ನಂಬರ್ ಲೈನ್ ಡ್ರಾ ಮಾಡಿದೆ. ಇದು 0, ಇದು ರೈಟ್ ಸೈಡ್. ರೈಟ್ ಸೈಡಾ, ಇದು ಪ್ಲಸ್ ಇನ್ಫೈನೈಟ್ ಅಂತ ಹೇಳ್ತೀವಿ ನಾವು. ಇದು 1, 2, 3, 4 ಆ್ಯಂಡ್ ಸೋ ಆನ್ ಕಂಟಿನ್ಯೂ. 0ಕ್ಕಿಂತ ದೊಡ್ಡದ್ರೆ ಏನಪ್ಪ ಅಂದರೆ 0ಕ್ಕಿಂತ ದೊಡ್ಡಂದರೆ ರೈಟ್ ಸೈಡ್ ಅಂದರೆ ಬಲಭಾಗದಲ್ಲಿ 0ಕ್ಕಿಂತ ದೊಡ್ಡದು 1, 2, 3, 4 ಇಂತಹ ಸಂಖ್ಯೆಗಳು ಏನಪ್ಪ ಅಂದರೆ ಋಣಾತ್ಮಕ ಅಂತ ಹೇಳ್ತೀವಿ. ಉದಾಹರಣೆ 1, 2, 3 ಅಂತ ಹೇಳ್ತೀವಿ ನಾವು. ಈ ಪಾಸಿಟಿವ್ ಇಂಟೀಜರ್ಸನ್ನು ನಾವು ಏನು ಮಾಡ್ತೀವಪ್ಪ ಅಂದರೆ Z+ದಿಂದ ಸೂಚಿಸುತ್ತೇವೆ. Z+ ಅಂದರೆ ಏನಪ್ಪ ಅಂದರೆ ಧನಾತ್ಮಕ ಸಂಖ್ಯೆಗಳು, ±1, ±2, ±3, ±4 ಆ್ಯಂಡ್ ಸೋ ಆನ್ ಕಂಟಿನ್ಯೂ. ಅಂದರೆ ಒಂದು ಸಂಖ್ಯೆಯು ಶೂನ್ಯಕ್ಕಿಂತ ಹೆಚ್ಚಿದೆ ಅಥವಾ ಶೂನ್ಯಕ್ಕಿಂತ ದೊಡ್ಡ ಇರುವಂಥ ಸಂಖ್ಯೆಗಳು ಏನಪ್ಪ ಅಂದರೆ ಧನಾತ್ಮಕ ಸಂಖ್ಯೆಗಳಾಗುತ್ತವೆ. ಧನಾತ್ಮಕ ಸಂಖ್ಯೆಗಳು ಅದನ್ನು ನಾವು ಏನಪ್ಪ ಅಂದರೆ Z+ದಿಂದ ಸೂಚಿಸುತ್ತೇವೆ. Z+ ಅಂದರೆ ±1, ±2, ±3, ±4. ಈಗ ಋಣಾತ್ಮಕ ಸಂಖ್ಯೆಗಳು ಅಂದರೆ ನೆಗೆಟಿವ್ ಇಂಟೀಜರ್ಸ್. ಈ ನೆಗೆಟಿವ್ ಇಂಟೀಜರ್ಸ್ ಒಂದು ಸಂಖ್ಯೆಯು ಶೂನ್ಯಕ್ಕಿಂತ ಕಡಿಮೆ ಇದ್ದರೆ, ನೋಡಲಿ, ಶೂನ್ಯಕ್ಕಿಂತ ಕಡಿಮೆ ಇದ್ದರೆ, ಇಲ್ಲಿ ಏನಪ್ಪ ಅಂದರೆ ಶೂನ್ಯಕ್ಕಿಂತ ಹೆಚ್ಚಿದ್ದರೆ ಆಯಿತು. ಶೂನ್ಯಕ್ಕಿಂತ ಹೆಚ್ಚಿದ್ದರೆ ಏನಪ್ಪ ಹೇಳ್ತೀವಿ ನಾವು ಅಲ್ಲಿ ಧನಾತ್ಮಕ ಸಂಖ್ಯೆಗಳು. ಶೂನ್ಯಕ್ಕಿಂತ ಕಡಿಮೆ ಇದ್ದರೆ ಏನಪ್ಪ ಅಂದರೆ ಋಣಾತ್ಮಕ ಸಂಖ್ಯೆಗಳು. ಯಾವ ರೀತಿಯಾಗಿಪ್ಪ ಅಂದರೆ ಇದು 0ಯಿಂದ ಎಡಭಾಗದಲ್ಲಿ ಬರುವಂಥ ಸಂಖ್ಯೆಗಳು, -1, -2, -3 ಆ್ಯಂಡ್ ಸೋ ಆನ್ ಕಂಟಿನ್ಯೂ -∞ ಆ್ಯಂಡ್ ಸೋ ಆನ್ .. ಶೂನ್ಯಕ್ಕಿಂತ ಕಡಿಮೆ ಇರುವಂಥ ಸಂಖ್ಯೆಗಳು ಋಣಾತ್ಮಕವಾಗಿರುತ್ತವೆ ಅಥವಾ ಋಣಾತ್ಮಕ ಸಂಖ್ಯೆಗಳು ಅಂತ ಹೇಳ್ತೀವಿ. ಎಕ್ಸಾಂಪಲ್ Z -1, -2, -3. ಇದಕ್ಕೆ ನಾವು Z- ಸೂಚಿಸುತ್ತೇವೆ. Z = -1, -2, -3, -4 ಆ್ಯಂಡ್ ಸೋ ಆನ್ ಅಪ್ ಟು ವಾಟ್ ಇನ್ಫಿನಿಟಿ. ಅಂದರೆ ಎಡಭಾಗದಲ್ಲಿ ಶೂನ್ಯದ ಎಡಭಾಗದಲ್ಲಿ ಅಂತ ಹೇಳ್ತೀವಿ ನಾವು, ಶೂನ್ಯಕ್ಕಿಂತ ಕಡಿಮೆ ಇರುವಂಥ ಸಂಖ್ಯೆಗಳು. ಈ ಎರಡೂನ್ನು ಕೂಡಿಸಿ ನಾವೇನಪ್ಪ ಅಂದರೆ ಕಾಮನ್ ಆಗಿ ಬರಿತೀವಿ Z ಅಂತ ಹೇಳಿ. ಇಂಟೀಜರ್ಸ್ ಅಂದರೆ ಪೂರ್ಣಾಂಕಗಳನ್ನು ನಾವು ಆಂಗ್ಲ ಭಾಷೆಯ ಅಕ್ಷರವಾದ Z-ದಿಂದ ಸೂಚಿಸುತ್ತೇವೆ. Z = ನೋಡಲಿ -7, -6, -5, -4, -3, -2, -1, 0, 1, 2, 3
ಇದ್ರಾಗ ಏನಪ್ಪ ಅಂದ್ರೆ ನೆಗೆಟಿವ್ ನಂಬರ್ಸ್ನು ಬಂದು, ಝೀರೋನು ಇನ್ಕ್ಲೂಡ್ ಆಯಿತು, ದೆನ್ ಪಾಸಿಟಿವ್ ನಂಬರ್ನು ಬಂದು, ಅಂದರೆ ಋಣಾತ್ಮಕ ಸಂಖ್ಯೆಗಳು ಬಂದು, ಸೊನ್ನೆನೂ ಬಂತು, ಮತ್ತೇನಪ್ಪ ಅಂದ್ರೆ ಧನಾತ್ಮಕ ಸಂಖ್ಯೆಗಳು 3 ಬಂದು. ಇದನ್ನು ನಾವೇನು ಹೇಳ್ತೀವಪ್ಪ ಅಂದರೆ ಪೂರ್ಣಾಂಕಗಳು ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ ಅಭಾಗಲಬ್ಧ ಸಂಖ್ಯೆ. ಏನಪ್ಪ ಇದು ಅಭಾಗಲಬ್ಧ? ಯಾವುದೇ ಸಂಖ್ಯೆಯನ್ನು ನಾವು ಏನಪ್ಪ ಅಂದರೆ P/Q ರೂಪದಲ್ಲಿ ವ್ಯಕ್ತಪಡಿಸಲಾಗುವುದಿಲ್ಲವೋ ಅಂತಹ ಸಂಖ್ಯೆಗಳನ್ನು ನಾವು ಏನಂತೀವಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆ. ಯಾವ ಸಂಖ್ಯೆಯನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಲಾಗುವುದಿಲ್ಲವೋ ಅದನ್ನು ನಾವು ಏನಂತೀವಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆ ಎಂದು ಕರೆಯುವರು ಅಥವಾ ಕರೆಯುತ್ತೇವೆ. ಅಭಾಗಲಬ್ಧ ಸಂಖ್ಯೆಯನ್ನು ಕರೆಯುತ್ತೇವೆ. ಈ ಅಭಾಗಲಬ್ಧ ಸಂಖ್ಯೆಯನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದರೆ ಮುಕ್ತಾಯವಾಗುವುದಿಲ್ಲ. ಇದನ್ನು ನಾವು ಏನಪ್ಪ ಅಂದರೆ ನಾವು ಈ ಅಭಾಗಲಬ್ಧ ಸಂಖ್ಯೆಗಳನ್ನು ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದರೆ ಏನಪ್ಪ ಅಂದರೆ ದಶಮಾಂಶ ರೂಪದಲ್ಲಿ ನಾವು ಇವು ಅಂತ್ಯಗೊಳ್ಳುವುದಿಲ್ಲ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ ಇಫ್ ಯು ರೈಟ್ 3.142 ಆ್ಯಂಡ್ ಸೋ ಆನ್ ಕಂಟಿನ್ಯೂ, ಇವು ಅಂತ್ಯಗೊಳ್ಳುವುದಿಲ್ಲ. ಅಂತ್ಯಗೊಳ್ಳುವಂತಹ ಸಂಖ್ಯೆಗಳು ಏನಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ. ಉದಾಹರಣೆ √2, √3, √7, ಪೈ ಅಂದರೆ 3.142 ಇವೆಲ್ಲ ಏನಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆಗಳಲ್ಲಿ ಬರ್ತಾವೆ. ಈ ಅಭಾಗಲಬ್ಧ ಸಂಖ್ಯೆಗಳನ್ನು ನಾವು ಏನಪ್ಪ ಅಂದರೆ ದಶಮಾಂಶ ರೂಪದಲ್ಲಿ ವ್ಯಕ್ತಪಡಿಸಿದರೆ ಇವು ಮುಕ್ತಾಯವಾಗುವುದಿಲ್ಲ, ಅಂತ್ಯಗೊಳ್ಳುವುದಿಲ್ಲ. ಅಂತಹ ಸಂಖ್ಯೆಗಳು ಏನಪ್ಪ ಅಂದರೆ ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಕರೆಯುತ್ತೇವೆ. ನೆಕ್ಸ್ಟ್ ಇದಾದ ಮೇಲೆ ಏನಪ್ಪ ಅಂದರೆ ಕೆಲವೊಂದು ಸಂಖ್ಯೆಗಳದಾವು ಸಮ ಸಂಖ್ಯೆ ಮತ್ತು ಬೆಸ ಸಂಖ್ಯೆ. ಇದರ ಜ್ಞಾನ ನಮ್ಗೆ ಇರಬೇಕು. ಏನಪ್ಪ ಅಂದರೆ ಇವು ಸಮ ಸಂಖ್ಯೆಗಳಂದ್ರೆ ಏನಪ್ಪ ಅಂದರೆ ಯಾವ ಸಂಖ್ಯೆಗಳು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತವೆಯೋ ಸಮ ಸಂಖ್ಯೆ ಅಂದರೆ ಈವನ್ ನಂಬರ್ಸ್ ಅಂತ ಹೇಳ್ತೀವಿ ನಾವು. ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತೀವಿ? ಈವನ್ ನಂಬರ್ಸ್. ಯಾವ ಸಂಖ್ಯೆಗಳು 2ರಿಂದ ಸಂಪೂರ್ಣವಾಗಿ ಭಾಗ ಹೋಗುತ್ತವೆಯೋ ಅಂತಹ ಸಂಖ್ಯೆಗಳು ಅಥವಾ ಆ ಸಂಖ್ಯೆಯನ್ನು ನಾವು ಹೇಳ್ತಿರ್ತೀವಿ ಸಮ ಸಂಖ್ಯೆ ಎಂದು ಕರೆಯುವರು. ಉದಾಹರಣೆ 2, 4, 6, 8, 10, 20 ಅಂದರೆ 2ರಿಂದ ಭಾಗವಾಗುವಂಥ ಸಂಖ್ಯೆ. ಸಂಪೂರ್ಣವಾಗಿ 2ರಿಂದ ಭಾಗ ಆಗಬೇಕು, ಅದರ ಶೇಷ ಎಷ್ಟು ಉಳಿಬೇಕಪ್ಪ ಅಂದರೆ 0, ರಿಮೈಂಡರ್ 0. ಅಂತಹ ಸಂಖ್ಯೆಗಳನ್ನ ಹೇಳ್ತೀವಿ ಭಾಗವಾಗಿ ಶೇಷ ಏನು ಬರ್ತದೆ? 0 ಬರ್ತದೆ. ಅಂತಹ ಸಂಖ್ಯೆಗಳು ನಾವು ಹೇಳ್ತೀವಪ್ಪ ಅಂದರೆ ಸಮ ಸಂಖ್ಯೆಗಳು ಅಂತ ಹೇಳ್ತೀವಿ. ನೆಕ್ಸ್ಟ್ ಬೆಸ ಸಂಖ್ಯೆಗಳು. ಈ ಬೆಸ ಸಂಖ್ಯೆಗಳಂದ್ರೆ ಏನು? ಆಡ್ ನಂಬರ್ಸ್. ಆಡ್ ನಂಬರ್ಸ್ ಇಂಗ್ಲೀಷ್ನಲ್ಲಿ ಹೇಳ್ತಿದ್ವಿ ಆಡ್ ನಂಬರ್ಸ್. ಯಾವ ಸಂಖ್ಯೆಯು 2ರಿಂದ ಸಂಪೂರ್ಣವಾಗಿ ಭಾಗವಾಗುವುದಿಲ್ಲವೋ, ಯಾವ ಸಂಖ್ಯೆಯು ಸಂಪೂರ್ಣವಾಗಿ 2ರಿಂದ ಭಾಗವಾಗುವುದಿಲ್ಲ ಅಂತಹ ಸಂಖ್ಯೆಗಳನ್ನು ಹೇಳ್ತೀವಪ್ಪ ಅಂದರೆ ಬೆಸ ಸಂಖ್ಯೆ ಅಂತ ಹೇಳಿ ಕರೀತೇವೆ. ಆ ಸಂಖ್ಯೆಯನ್ನು ನಾವು ಹೇಳ್ತೀವಿ ಅಂದರೆ ಬೆಸ ಸಂಖ್ಯೆ ಎಂದು ಕರೆಯುವರು. ಉದಾಹರಣೆ 1, 3, 5, 7 ಈ ಸಂಖ್ಯೆಗಳು ಏನಪ್ಪ ಅಂದರೆ 2ರಿಂದ ಸಂಪೂರ್ಣವಾಗಿ ಭಾಗವಾಗುವುದಿಲ್ಲ. ಅಂತಹ ಸಂಖ್ಯೆಗಳು ನಾವು ಹೇಳ್ತೀವಿ ಅಂದರೆ ಬೆಸ ಸಂಖ್ಯೆ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಪ್ಪ ಅಂದರೆ ಆಡ್ ನಂಬರ್ಸ್ ಅಂತ ಹೇಳಿ ಹೇಳ್ತೀವಿ. ನೆಕ್ಸ್ಟ್ ಇದಾದ ಮೇಲೆ ಅವಿಭಾಜ್ಯ ಸಂಖ್ಯೆಗಳು. ಏನಪ್ಪ ಇದು ಅವಿಭಾಜ್ಯ ಸಂಖ್ಯೆಗಳು? ಈಗ ನಿಮ್ಮ ವಾಸ್ತವ ಸಂಖ್ಯೆಗಳಿಗೆ ಬರುವಂಥ ಮೊದಲನೇ ಭಾಗ ಏನಪ್ಪ ಅಂದರೆ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಏನಂತ ಬರ್ತದೆ? ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ. ಈ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ನೀವು ಮಾಡಬೇಕಾದ್ರೆ ನಿಮ್ಗೆ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಜ್ಞಾನವಿರಬೇಕು. ಈ ಅವಿಭಾಜ್ಯ ಸಂಖ್ಯೆಗಳು ಎಂದರೇನು? ಇದನ್ನು ನಾವು ಎಲ್ಲಿ ಯೂಸ್ ಆಗ್ತಪ್ಪ ಅಂದರೆ ಯಾವ ಥರ ನಾವು ಇದನ್ನು ಯೂಸ್ ಮಾಡೋಕೋತೀವಿ ಇದು ಕ್ಯಾಲ್ಕುಲೇಷನ್ದಾಗ. ಯಾವ ಸಂಖ್ಯೆಯು 1 ಮತ್ತು ಅದೇ ಸಂಖ್ಯೆಯಿಂದ, ರಿಮೆಂಬರ್, ಯಾವ ಸಂಖ್ಯೆಯು 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಾಗುತ್ತದೆಯೋ ಅಂತಹ ಸಂಖ್ಯೆಯನ್ನು ಅವಿಭಾಜ್ಯ ಸಂಖ್ಯೆಗಳು ಎಂದು ಕರೆಯುವರು. ಏನಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು. ಯಾವ ಸಂಖ್ಯೆಯು 1 ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗುತ್ತದೆ ಅಂತಹ ಸಂಖ್ಯೆಯನ್ನು ನಾವು ಹೇಳ್ತಿರ್ತೀವಿ ಅವಿಭಾಜ್ಯ ಸಂಖ್ಯೆಗಳು. ಯಾವ ಸಂಖ್ಯೆ 2 ಅಪವರ್ತಗಳನ್ನು ಹೊಂದಿರುತ್ತದಲ್ಲ ಅಂತಹ ಸಂಖ್ಯೆಗಳನ್ನು ಕೂಡ ನಾವು ಹೇಳ್ತೀವಿ ಅವಿಭಾಜ್ಯ. ಅಪವರ್ತನ ಅಂದರೆ ಏನಪ್ಪ ಅಂದರೆ ಯಾವ ಮಗ್ಗೆಯಲ್ಲಿ ಬರ್ತದ ಅದರ ಅಪವರ್ತನ ಅಂದರೆ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಈಗ ಅವಿಭಾಜ್ಯ ಸಂಖ್ಯೆ ಇದು ಏನಪ್ಪ ಅಂದರೆ 1. ಉದಾಹರಣೆ 1 ಬರಲ್ಲ ಇದರಲ್ಲಿ. 1 ಈಸ್ ಎ ಯುನಿಕ್ ನಂಬರ್. ಎಸ್. ಇಲ್ಲಿ 2 ಒಂದು ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆ. 3 ಈಸ್ ಆಲ್ಸೋ ಎ ಪ್ರೈಮ್ ನಂಬರ್. ಇದಕ್ಕೆ ನಾವು ಏನಂತೀವಿ ಇಂಗ್ಲೀಷ್ನಲ್ಲಿ? ಪ್ರೈಮ್ ನಂಬರ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಪ್ರೈಮ್ ನಂಬರ್. ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತೀವಿ ಅಂದರೆ ಪ್ರೈಮ್ ನಂಬರ್. ಎ ನಂಬರ್ ವಿಚ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ ಅಂತ ಹೇಳ್ತೀವಿ. ಯಾವ ಸಂಖ್ಯೆ ಏನಪ್ಪ ಅಂದರೆ 2 ಅಪವರ್ತನ ಹೊಂದಿರ್ತದಲ್ಲ ಅಂತಹ ಸಂಖ್ಯೆ ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಯಾವ ಸಂಖ್ಯೆ 1 ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ ಅಥವಾ ಭಾಗವಾಗುತ್ತದೆಯೋ ಅಂತಹ ಸಂಖ್ಯೆ ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆಗಳು. ಈ 2 ಅಪವರ್ತನಗಳು
1 ಮತ್ತು 2, 3ರ ಅಪವರ್ತನ 1 ಮತ್ತು 3. ಈ 5ರ ಅಪವರ್ತನ ಏನಪ್ಪ ಅಂದರೆ 1 ಮತ್ತು 5. ಇದರ ಹೇಳೋದು ಏನಪ್ಪ ಅಂದರೆ ನಮ್ಮ ಇಲ್ಲಿ ಈ 2 ಏನಪ್ಪ ಅಂದರೆ 1ರಿಂದ ಭಾಗ ಆಗುತ್ತಾ ಮತ್ತು 2ರಿಂದ ಭಾಗ ಆಗ್ತದೆ. ಇಂಥ ಸಂಖ್ಯೆ ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆ. ಈ 3 ಕೂಡ 1ರಿಂದ ಭಾಗ ಆಗುತ್ತದೆ ಮತ್ತು 3ರಿಂದ ಭಾಗಿಸಲ್ಪಡುತ್ತದೆ. ಈ 5 ಕೂಡ 1ರಿಂದ ಭಾಗ ಆಗುತ್ತೆ ಮತ್ತು 5ರಿಂದ ಭಾಗ ಆಗುತ್ತೆ. ಈ 7 1ರಿಂದ ಭಾಗ ಆಗುತ್ತದೆ ಮತ್ತು 7ರಿಂದ ಭಾಗ ಆಗುತ್ತದೆ. 11 ಕೂಡ 1ರಿಂದ ಭಾಗ ಆಗುತ್ತೆ ಮತ್ತು 11ರಿಂದ ಭಾಗ ಆಗುತ್ತದೆ. ಅಂದರೆ ಏನಪ್ಪ ಅಂದರೆ ಯಾವುದೇ ಸಂಖ್ಯೆಯು ಏನಪ್ಪ ಅಂದರೆ 2 ಅಪವರ್ತನಗಳನ್ನು ಹೊಂದಿದರೆ ಅಂತಹ ಸಂಖ್ಯೆ ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆ, ಮತ್ತು 1 ಮತ್ತು ಅದೇ ಸಂಖ್ಯೆಯಿಂದ ಭಾಗವಾದರೆ ಅದನ್ನು ನಾವು ಹೇಳ್ತಿರ್ತೀವಿ ಅಂದರೆ ಅವಿಭಾಜ್ಯ ಸಂಖ್ಯೆಗಳು. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆಗಳು. ಈಗ ನೋಡಿರಿ, ಈಗ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಬರ್ತವೆ ಇನ್ನು. ಉದಾಹರಣೆಗಾಗಿ 13, 17, ಅದಾದಮೇಲೆ 19. ಈ 13ರದ ಏನಪ್ಪ ಅಂದರೆ ಅಪವರ್ತನಗಳು 1 ಮತ್ತು 13. ಅಂದರೆ ಇದರ ಅಪವರ್ತನ ಎಷ್ಟು ಬಂತಪ್ಪ ಅಂದರೆ 1 ಮತ್ತು 13. 17ರ ಅಪವರ್ತನಗಳು 1 ಮತ್ತು 17. 19ರ ಅಪವರ್ತನಗಳು 1 ಮತ್ತು 19. ಅರ್ಥ ಆಗ್ತಾ ಇದೆಯಾ? ಏನಾರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ತಮಗೆ ಯಾವ ಬೇಕು, ಯಾವ ಡೌಟ್ಸ್ ಏನಾರು ಇದ್ದು ಅಂದರೆ ಕಮೆಂಟ್ ಮಾಡಿ. ಆ ಭಾಗವನ್ನು ಏನು ಮಾಡ್ತೀನಪ್ಪ ಅಂದರೆ ವಿಡಿಯೋ ಮಾಡಿ ನಿಮಗೆ ಏನಪ್ಪ ಅಂದರೆ ಕಳಿಸ್ತೀನಿ. ಈ 1 ಮತ್ತು 19, ಈ 19ರ ಎಷ್ಟು ಅಪವರ್ತನಗಳು 1 ಮತ್ತು 19. 17ರ ಅಪವರ್ತನಗಳು 1 ಮತ್ತು 17. 13ರ ಅಪವರ್ತನಗಳು ಎಷ್ಟದಪ್ಪ ಅಂದರೆ 1 ಮತ್ತು 13. ಅಂದರೆ ಎರಡೇ ಅಪವರ್ತನ, 1 ಮತ್ತು ಅದೇ ಸಂಖ್ಯೆ ಅದರ ಅಪವರ್ತನ ಇದ್ದರೆ ಅಂಥ ಸಂಖ್ಯೆಗಳು ಕೂಡ ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆ ಅಂತೇಳಿ ಹೇಳ್ತೀವಿ ನಾವು. ಎಸ್, ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಸಂಖ್ಯೆ ತೊಗೊಳಮ್ಮ. ಈ 9 ಐತಿ. ಈ 9 ಇದರ ಅಪವರ್ತನ 1, 3, 9. ಇಲ್ಲಿ ಎಷ್ಟಾದಪ್ಪ ಅಪವರ್ತನಗಳು? 3 ಆದವು. ಹಾಗಾದರೆ ಇದು 9 ಏನಪ್ಪ ಅಂದರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಭಾಜ್ಯ ಸಂಖ್ಯೆ, ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ ನಾವು. ಸಂಯುಕ್ತಾಕ್ಷರ ಅಂತ ಹೇಳ್ತೀವಿ. ಇನ್ನೊಂದು ಹೇಳಬೇಕಾದ್ರೆ ಅರ್ಥ ಆಯ್ತಾ? ಅವಿಭಾಜ್ಯ ಸಂಖ್ಯೆ ಅಂದರೆ ಆ ಸಂಖ್ಯೆಯ ಎರಡೇ ಅಪವರ್ತನಗಳು ಹೊಂದಿರುವಂಥ ಸಂಖ್ಯೆಗೆ ಏನಂತಪ್ಪ ಅಂದರೆ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. ಇನ್ನೊಂದು ಏನಪ್ಪ ಅಂದರೆ ಅದು 1 ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆ. ಈಗ 13 ಏನಪ್ಪ ಅಂದರೆ 1ರಿಂದ ಭಾಗ ಆಗುತ್ತೆ ಮತ್ತು 13ರಿಂದ ಭಾಗ ಆಗುತ್ತದೆ. 17 ಕೂಡ 1ರಿಂದ ಭಾಗ ಆಗುತ್ತೆ ಮತ್ತು 17ರಿಂದ ಭಾಗ ಆಗುತ್ತೆ. 19 ಕೂಡ 1ರಿಂದ ಭಾಗ ಆಗುತ್ತೆ ಮತ್ತು 19ರಿಂದ ಭಾಗ ಆಗುತ್ತೆ. ಹಾಗಾದರೆ ಇಲ್ಲಿ ಏನಪ್ಪ ಅಂತಂದರೆ ಇದರದ ಅಪವರ್ತನಗಳು ನಾವು ಹೆಂಗೆ ಬರ್ತೀವಿ? 1 ಮತ್ತು 13, 1 ಮತ್ತು 13, 1 ಮತ್ತು 17, 1 ಮತ್ತು 19. ಇವು ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆಗಳು. ಅಂದರೆ ಯಾವ ಸಂಖ್ಯೆ 2 ಅಪವರ್ತನಗಳನ್ನು ಹೊಂದಿರುತ್ತದೆ ಅಂತಹ ಸಂಖ್ಯೆಗಳು ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ನಾವು ಕರೆಯುತ್ತೇವೆ. ಮತ್ತು ಇದು ಆದಮೇಲೆ ಏನಪ್ಪ ಅಂದರೆ ಭಾಜ್ಯ ಸಂಖ್ಯೆಗಳು ಬರ್ತದೆ. ಭಾಜ್ಯ ಸಂಖ್ಯೆ ಅಥವಾ ಸಂಯುಕ್ತ ಸಂಖ್ಯೆಗಳು ಅಂತೇಳಿ ಹೇಳ್ತೀವಿ ನಾವು. ಭಾಜ್ಯ ಸಂಖ್ಯೆ ಅಂದರೆ ಕಾಂಪೋಸಿಟ್ ನಂಬರ್. ಇಂಗ್ಲೀಷ್ನಾಗ ಏನಂತ ಹೇಳ್ತೀವಿ ನಾವು ಇದನ್ನು? ಕಾಂಪೋಸಿಟ್ ನಂಬರ್. ಕಾಂಪೋಸಿಟ್ ನಂಬರ್. ಇಲ್ಲಿ ಏನು ಹೇಳಬೇಕಾದ್ರೆ ನಾವು ಇಲ್ಲಿ ಮೇನ್ಲಿ ಅವಿಭಾಜ್ಯ ಸಂಖ್ಯೆಯನ್ನು ಬಿಟ್ಟು, ಅವಿಭಾಜ್ಯ ಸಂಖ್ಯೆಗಳನ್ನು ಬಿಟ್ಟು ನಂಬರ್ ಅದರ್ ದ್ಯಾನ್ ಪ್ರೈಮ್ ಅಂತ ಹೇಳ್ತೀವಿ ನಾವು ಇಂಗ್ಲೀಷ್ನಾಗ. ಪ್ರೈಮ್ ನಂಬರ್ಸನ್ನು ಹೊರತುಪಡಿಸಿ, ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ, ಸಂಖ್ಯೆಯನ್ನು ಬಿಟ್ಟು ಅಥವಾ ಹೊರತುಪಡಿಸಿ ಉಳಿದೆಲ್ಲವುಗಳು ಏನಪ್ಪ ಅಂದರೆ ಭಾಜ್ಯ ಸಂಖ್ಯೆಗಳು ಎಂದು ಕರೆಯುತ್ತೇವೆ ಅಥವಾ ಎಂದು ಕರೆಯುವರು. ಇಲ್ಲಿ ಏನಪ್ಪ ಅಂದರೆ ಹೇಳಬೇಕಾದ್ರೆ 4 ಇದು ಕಾಂಪೋಸಿಟ್ ನಂಬರ್. 1, 2, 4 ಅಂದರೆ 2ಕ್ಕಿಂತ ಹೆಚ್ಚು. ಈ ನಂಬರ್ ಅಂದರೆ ಯಾವ ಸಂಖ್ಯೆ 2ರಿಂದ ಹೆಚ್ಚು ಅಪವರ್ತನಗಳನ್ನು ಹೊಂದಿರುತ್ತದೆ ಅಂತಹ ಸಂಖ್ಯೆಗಳು ಏನಪ್ಪ ಅಂತಂದರೆ ಭಾಜ್ಯ ಸಂಖ್ಯೆಗಳು ಅಥವಾ ಕಾಂಪೋಸಿಟ್ ನಂಬರ್ ಅಂತೇಳಿ ಹೇಳ್ತೀವಿ ನಾವು ಇಲ್ಲಿ. ಈಗ 6 1ರ ಮಗ್ಗಿಯಲ್ಲಿ ಬರುತ್ತದೆ, 2ರ ಮಗ್ಗಿಯಲ್ಲಿ, 3ರ ಮಗ್ಗಿಯಲ್ಲಿ, ಮತ್ತೇನಪ್ಪ ಅಂದರೆ 6ರ ಮಗ್ಗಿಯಲ್ಲಿ. 6 1ರಿಂದ ಭಾಗಪಡುತ್ತೆ, 2ರಿಂದ ಭಾಗಿಸಲ್ಪಡುತ್ತದೆ, 3ರಿಂದ ಭಾಗಿಸಲ್ಪಡುತ್ತದೆ ಮತ್ತು 6ರಿಂದ ಭಾಗಿಸಲ್ಪಡುತ್ತದೆ. ಇದರ ಎಷ್ಟು ಅಪವರ್ತನಗಳಾದಪ್ಪ ಅಂದರೆ 4 ಅಪವರ್ತನಗಳು. ಅಂದರೆ ಇದು ಏನಪ್ಪ ಅಂದರೆ ಇದು ಭಾಜ್ಯ ಸಂಖ್ಯೆ. ಮತ್ತು ಇನ್ನೊಂದು 8 1ರಿಂದ ಭಾಗಿಸಲ್ಪಡುತ್ತದೆ, 2ರಿಂದ ಭಾಗ ಆಗುತ್ತದೆ, ನೆಕ್ಸ್ಟ್ 4ರಿಂದ ಭಾಗ ಆಗುತ್ತದೆ, ಮತ್ತೇನಪ್ಪ ಅಂದರೆ 8ರಿಂದ ಭಾಗ ಆಗುತ್ತದೆ. ಮತ್ತು ಇನ್ನೊಂದು 25. ಈ 25 ಏನಪ್ಪ ಅಂದರೆ ಇನ್ನೊಂದು ಸಂಖ್ಯೆ 25 ತಗೋತೀನಿ ಉದಾಹರಣೆ. 1ರಿಂದ ಭಾಗ ಆಗುತ್ತದೆ, ಮತ್ತೇನಪ್ಪ ಅಂದರೆ 5ರಿಂದ ಭಾಗ ಆಗುತ್ತದೆ. ಎಸ್, ಮತ್ತು ಅದಾದಮೇಲೆ 25ರಿಂದ ಭಾಗ ಆಗುತ್ತದೆ. ಇದು ಎಷ್ಟಾದಪ್ಪ ಅಂದರೆ 3 ಫ್ಯಾಕ್ಟರ್ಸ್ ಅಂದರೆ 3 ಅಪವರ್ತನಗಳಾದವು.
ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ನಾವು ಹೇಳಬೇಕಾದ್ರೆ ಅವಿಭಾಜ್ಯ ಸಂಖ್ಯೆಗಳನ್ನು ಬಿಟ್ಟು ಅಂದರೆ ಈ ಎರಡಕ್ಕಿಂತ ಹೆಚ್ಚು ಅಪವರ್ತನವಿರುವ ಸಂಖ್ಯೆ, ಎರಡಕ್ಕಿಂತ ಹೆಚ್ಚು ಅಪವರ್ತನವಿರುವ ಸಂಖ್ಯೆಗಳನ್ನು ನಾವು ಹೇಳ್ತಿರ್ತೀವಿ ಅಂದರೆ ಭಾಜ್ಯ ಸಂಖ್ಯೆಗಳು ತಿಳ್ಕೊಳ್ತೀವಿ. ಇಂಗ್ಲೀಷ್ನಲ್ಲಿ ಇದನ್ನು ನಾವು ಹೇಳ್ತಿರ್ತೀವಿ ಕಾಂಪೋಸಿಟ್ ನಂಬರ್ಸ್ ಅಂತೇಳಿ ಹೇಳ್ತೀವಿ. ಉದಾಹರಣೆ ನಿಮ್ಗೆ ಇನ್ನೊಂದು 4-5 ಹೇಳಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಇದು 20 ಅಂತ ಹೇಳಿ ಒಂದು ಸಂಖ್ಯೆ ಐತೆ. ಇದು 20 1ರಿಂದ ಭಾಗ ಆಗುತ್ತದೆ ಮತ್ತು 2ರಿಂದ ಭಾಗ ಆಗುತ್ತದೆ, ಮತ್ತೇನಪ್ಪ ಅಂತಂದರೆ 4ರಿಂದ ಭಾಗ ಆಗುತ್ತದೆ, ಇದಾದಮೇಲೆ 5ರಿಂದ ಭಾಗ ಆಗುತ್ತದೆ, ಆಮೇಲೆ 20ರಿಂದ ಭಾಗ ಆಗುತ್ತದೆ. ಅಂದರೆ 20ರ ಅಪವರ್ತನಗಳು 1, 2, 4, 5, 20. ಎರಡಕ್ಕಿಂತ ಹೆಚ್ಚು ಅಪವರ್ತನ ಹೊಂದಿರುವಂಥ ಸಂಖ್ಯೆ ಅಥವಾ ಅವಿಭಾಜ್ಯ ಸಂಖ್ಯೆಗಳನ್ನು ಹೊರತುಪಡಿಸಿ ಬಿಟ್ಟು ಉಳಿದೆಲ್ಲವುಗಳು ಏನಪ್ಪ ಅಂದರೆ ಭಾಜ್ಯ ಸಂಖ್ಯೆಗಳು ಅಂತೇಳಿ ಹೇಳ್ತೇವೆ. ಈಗ ವಿಶೇಷವಾಗಿ ಕೆಲವೊಂದು ಏನಪ್ಪ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅದಾವೆ. ಇವು ಕಾಂಪಿಟೇಟಿವ್ ಎಕ್ಸಾಮ್ಗೂ ನಿಮ್ಗೆ ನೆನಪಿಡಬೇಕು ನೀವು ಮುಂದೆಗೋಸ್ಕರ. ಇಲ್ಲಿ ಒಂದು ಭಾಜ್ಯವೂ ಅಲ್ಲದ ಅವಿಭಾಜ್ಯವೂ ಅಲ್ಲದ ವಿಶಿಷ್ಟ ಅನನ್ಯ ಸಂಖ್ಯೆ, ಇಟ್ ಈಸ್ ಎ ಯುನಿಕ್ ನಂಬರ್ ಅಂತೇಳಿ ಹೇಳ್ತೀವಿ ನಾವು. ಅನನ್ಯ ಅಂದರೆ ಏನಪ್ಪ ಅಂದರೆ ಯುನಿಕ್. ಒಂದು ಭಾಜ್ಯವೂ ಅಲ್ಲದ ಅವಿಭಾಜ್ಯವೂ ಅಲ್ಲದ ವಿಶಿಷ್ಟ ಅನನ್ಯ ಸಂಖ್ಯೆ 0. ಭಾಜ್ಯವೂ ಅಲ್ಲ ಅವಿಭಾಜ್ಯವೂ ಅಲ್ಲದ ವಿಶಿಷ್ಟ ಪೂರ್ಣಾಂಕ 0 ಏನಪ್ಪ, ಭಾಜ್ಯವೂ ಅಲ್ಲದ ಅವಿಭಾಜ್ಯವೂ ಅಲ್ಲದ ವಿಶಿಷ್ಟ ಪೂರ್ಣಾಂಕ ಅಂತೇಳಿ ಹೇಳ್ತೀವಿ ನಾವು. 2 ಸಮಸಂಖ್ಯೆ ಆಗಿರುವ ಏಕೈಕ ಅವಿಭಾಜ್ಯ ಸಂಖ್ಯೆ. 2 ಒಂದೇ ಏನಪ್ಪ ಅಂತಂದರೆ ಸಮಸಂಖ್ಯೆ ಇರುವಂತಹ. 2 ಈಸ್ ಎ ಓನ್ಲಿ ಈವನ್ ಪ್ರೈಮ್ ನಂಬರ್. ಇದನ್ನು ಬಿಟ್ಟರೆ ಯಾವುದೂ ಏನಪ್ಪ ಅಂದರೆ ಸಮಸಂಖ್ಯೆ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಬರಲ್ಲ. 2 ಸಮಸಂಖ್ಯೆ ಆಗಿರುವ ಏಕೈಕ ಅವಿಭಾಜ್ಯ ಸಂಖ್ಯೆ. 1 ಮತ್ತು 50ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು. 1 ಮತ್ತು 50ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳು 2, 3, 5, 7, 11, 13, 17, 19, 23, 29, 31, 37, 41, 43, 47. ಈ ಎಲ್ಲ ಸಂಖ್ಯೆಗಳು ಏನಪ್ಪ ಅಂದರೆ 1 ಮತ್ತು 50ರ ನಡುವಿನ ಇರುವ ಅವಿಭಾಜ್ಯ ಸಂಖ್ಯೆಗಳು. 1 ಮತ್ತು 100ರ ನಡುವಿನ 25 ಎಷ್ಟು ಬರ್ತಪ್ಪ ಅಂದರೆ 25 25 ಅವಿಭಾಜ್ಯ ಸಂಖ್ಯೆಗಳು ಅಂದರೆ 2, 3, 5, 7, 11, 13, 17, 19, 23, 29, 31, 37, 41, 43, 47, 53, 59, 61, 67, 71, 73, 79, 83, 89 ಮತ್ತು 97. ಇವು ಎಲ್ಲ ಏನಪ್ಪ ಅಂತಂದರೆ 1 ಮತ್ತು 100ರ ನಡುವಿನ ಏನಪ್ಪ ಅಂದರೆ ಅವಿಭಾಜ್ಯ ಸಂಖ್ಯೆಗಳಂತೇಳಿ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್. ಇವೆಲ್ಲ ಏನಪ್ಪ ಅಂದರೆ ಬೇಸಿಕ್ಸ್ ಅಂತ ಹೇಳ್ತೀವಿ ನಾವು. ವಾಸ್ತವ ಸಂಖ್ಯೆಗಳ ಏನಪ್ಪ ಅಂದರೆ ಫಸ್ಟ್ ಪಾರ್ಟ್ ವಿಡಿಯೋನಲ್ಲಿ ಏನಪ್ಪ ಅಂದರೆ ಥಿಯರಿಯನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಇನ್ನೂ ಯಾರು ನಮ್ಮ ಚಾನಲ್ನ ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೆಕ್ಸ್ಟ್ ವಿಡಿಯೋನಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಅವಿಭಾಜ್ಯ ಅಪವರ್ತನ ಗುಣಲಬ್ಧನವನ್ನು ಹೇಗೆ ಕಂಡುಹಿಡಿಯಬೇಕು ಮತ್ತು ಅವಿಭಾಜ್ಯ ಅಪವರ್ತನದಿಂದ ಭಾಗಾಕಾರ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋ ಅಧ್ಯಯನ ಮಾಡೋಣ. ಸೊ ಇನ್ನೂ ಯಾರು ನಮ್ಮ ಚಾನಲನ್ನು ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಈ ನಿಮ್ಮ SSLC ಎಕ್ಸಾಮ್ ಏನಪ್ಪ ಅಂದರೆ ಬಹಳ ಸರಳವಾಗಿ ಏನಪ್ಪ ಅಂದರೆ ನಿಮ್ಮನ್ನು ನಾನು ಯಾವ ರೀತಿಯಾಗಿ ಬರೀಬೇಕು, ಎಲ್ಲ ಮುಖ್ಯವಾದಂತಹ ಮತ್ತು ಹಿಂದಿನ ಎಕ್ಸಾಮ್ನಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನ ಎಲ್ಲ ಕ್ವಶನ್ಸನ್ನು ನಾನು ಏನಪ್ಪ ಅಂದರೆ ಸರಳವಾಗಿ ಯಾವ ರೀತಿಯಾಗಿ ಬಿಡಿಸಬೇಕನ್ನ ನಿಮ್ಮನ್ನು ಕಲಿಸಿಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.